ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ರೊಟ್ಟಿ ಜಾತ್ರೆ ನಡೆಯುತ್ತೆ. ಜೇವರ್ಗಿಯ ಶಖಾಪುರ ಗ್ರಾಮದಲ್ಲಿ ರೊಟ್ಟಿ ಜಾತ್ರೆ ಮೇಳೈಸಿದೆ. ವಿಶ್ವರಾಧ್ಯ ತಪೋವನ ಸಿದ್ದರಾಮ ಶಿವಯೋಗಿಗಳ ಪುಣ್ಯಾರಾಧನೆ ಈ ಹಿನ್ನೆಲೆಯಲ್ಲಿ 35 ಕ್ವಿಂಟಾಲ್ ಜೋಳ, 25 ಕ್ವಿಂಟಾಲ್ ಸಜ್ಜೆ ರೊಟ್ಟಿ ತಯಾರಿಕೆ ಮಾಡಲಾಗಿದೆ. ಮಠದಲ್ಲಿ ಜೋಳದ ರೊಟ್ಟಿ ಪಲ್ಯ ಸವಿದಿದ್ದಾರೆ ಸಹಸ್ರಾರು ಭಕ್ತರು. ನಿನ್ನೆ ಒಂದೇ ದಿನ 10,000ಕ್ಕೂ ಅಧಿಕ ಭಕ್ತರಿಗೆ ರೊಟ್ಟಿ ಪ್ರಸಾದ ನೀಡಲಾಗಿದೆ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಪಲ್ಯ, ಪ್ರಸಾದ ಸೇವನೆ ಮಾಡಿದ್ದಾರೆ ಭಕ್ತರು. ಕಲಬುರಗಿ ಜಿಲ್ಲೆಯ ವಿವಿಧ ಹಳ್ಳಿಗಳಿಂದ ಬಂದಿದ್ದಂತಹ ಭಕ್ತರು 8ಕ್ಕೂ ಹೆಚ್ಚು ದಶಕಗಳಿಂದಲೂ ಈ ಆಚರಣೆ ನಡೆದುಕೊಂಡು ಬರ್ತಾ ಇದೆ. ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ವಿಶೇಷವಾದಂತಹ ಜಾತ್ರೆಗಳು ನಡೀತವೆ. ಆದರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಶಖಾಪುರ ಗ್ರಾಮದಲ್ಲಿ ರೊಟ್ಟಿ ಜಾತ್ರೆ ನಡೀತದೆ. ಈ ರೊಟ್ಟಿ ಜಾತ್ರೆಯ ವಿಶೇಷತೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ ನಮ್ಮ ಕ್ಯಾಮ್ರಾ ಪರ್ಸನ್ ತಮಗೆ ತೋರಿಸ್ತಾ ಇದ್ದಾರೆ. ನೋಡ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಈ ರೀತಿ ಎಲ್ಲರೂ ಒಂದೇ ಪಂಕ್ತಿನಲ್ಲಿ ಕೂತು ಸಹಭೋಜನವನ್ನು ಮಾಡ್ತಾ ಇರುವಂಥದ್ದು, ಪ್ರಸಾದವನ್ನು ಸೇವಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಸಜ್ಜೆ ಮತ್ತು ಜೋಳದಿಂದ ತಯಾರಿಸಿರುವಂತಹ ರೊಟ್ಟಿ ಮತ್ತು ಬಜ್ಜಿ ಪಲ್ಯವನ್ನು ಸವಿತಾ ಇದ್ದಾರೆ. ಈ ರೊಟ್ಟಿ ಬಜ್ಜಿ ಪಲ್ಯ ಬಿಟ್ಟರೆ ಬೇರೇನೂ ಕೂಡ ಪದಾರ್ಥ ಇರೋದಿಲ್ಲ. ಇಲ್ಲಿ ಜಾತಿ ಪಂಥಗಳ ಭೇದ ಇಲ್ಲ, ಮೇಲು ಕೀಳು ಎನ್ನುವ ತಾರತಮ್ಯ ಇಲ್ಲ, ಹೆಣ್ಣು ಗಂಡು ಅನ್ನುವಂತಹ ಅಸಮಾನತೆ ಇಲ್ಲ. ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಸರಿಸಮಾನವಾಗಿ ಕುಳಿತುಕೊಂಡು ಪ್ರಸಾದವನ್ನು ಸೇವಿಸುವಂತಹ ವ್ಯವಸ್ಥೆ ಮಾಡಲಾಗ್ತಾ ಇರುವಂಥದ್ದು. ಜಾತ್ರೆಗೂ 15 ದಿನ ಮುಂಚಿತವಾಗಿಯೇ ರೊಟ್ಟಿ ಬಡಿಯುವ ಕಾರ್ಯಕ್ರಮಗಳು ಶುರುವಾಗ್ತವೆ. ಈ ಗ್ರಾಮದಲ್ಲಿರುವಂತಹ ಮಹಿಳೆಯರಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಸ್ಥರು ಕೂಡ ದೊಡ್ಡ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ರೊಟ್ಟಿಯನ್ನು ಬಡ್ಕೊಂಡು ಇಲ್ಲಿ ತಂದು ಕೊಡ್ತಾರೆ. ಹಾಗಾಗಿ ಸಹಪಂಕ್ತಿಯನ್ನು ಸವಿತಾ ಇರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಈ ರೊಟ್ಟಿಯನ್ನು ಸವಿತಾ ಇದ್ದಾರೆ. ಕಳೆದ 75 ವರ್ಷಗಳಿಂದಲೂ ಕೂಡ ಈ ರೊಟ್ಟಿ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ರೊಟ್ಟಿ ಜಾತ್ರೆ ವಿಶೇಷತೆ ಏನಂದರೆ, ಈ ಹಿಂದೆ ಸಿದ್ದರಾಮ ಶಿವಯೋಗಿಗಳು ಬಂದಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಹೋಳಿಗೆ ಊಟ ಮಾಡ್ತಾ ಇದ್ರು, ಇನ್ನು ಕೆಲವೊಬ್ಬರು ಖಡಕ್ ರೊಟ್ಟಿ ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ಇತ್ತು. ಇದನ್ನು ಕಂಡಂತಹ ಶಿವಯೋಗಿಗಳು ಈ ಸಹ ಪಂಕ್ತಿ ಏರ್ಪಡಿಸಬೇಕಾದ್ರೆ ಇಲ್ಲಿ ಅಸಮಾನತೆ ಇರಬಾರ್ದು, ಎಲ್ಲರೂ ಕೂಡ ಒಂದೇ ವಿಧವಾದಂತಹ ಊಟ ಮಾಡಬೇಕು ಅನ್ನುವಂತಹ ಪ್ರತಿಜ್ಞೆಯನ್ನು ಕೈಗೊಂಡ್ರು. ಹಾಗಾಗಿ ಎಲ್ಲರನ್ನೂ ಕೂಡ ಎಷ್ಟೇ ಜನ ಬಂದರು ಎಲ್ಲರಿಗೂ ಉಣಬಡಿಸುವಂತಹ ವ್ಯವಸ್ಥೆ ಇರುವಂತಹ ಪ್ರಸಾದ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ರೊಟ್ಟಿ ಮತ್ತು ಬಜ್ಜಿ ಪಲ್ಯೆಯ ವ್ಯವಸ್ಥೆಯನ್ನು ಸ್ವಾಮೀಜಿಯವರು ಅವಾಗ ಮಾಡಿದ್ರು. ಅವತ್ತಿನಿಂದ ಅಂದರೆ ಕಳೆದ 75-80 ವರ್ಷಗಳಿಂದಲೂ ಕೂಡ ಈ ರೊಟ್ಟಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ರೊಟ್ಟಿ ಬಜ್ಜಿ ಪಲ್ಯ ಸವಿದ ನಂತರ ಸಾಕಷ್ಟು ಜನರಿಗೆ ಅನಾರೋಗ್ಯ ಕೂಡ ವಾಸಿಯಾಗಿದೆ ಅನ್ನುವಂತಹ ನಂಬಿಕೆ ಜನರಲ್ಲಿರುವಂಥದ್ದು. ಒಟ್ಟಾರೆ 75-80 ವರ್ಷಗಳಿಂದಲೂ ಕೂಡ ಸಹಪಂಕ್ತಿ ಆಗಬೇಕು, ಮೇಲು ಕೀಳು ಅನ್ನುವಂಥ ಹೋಗಬೇಕು, ಎಲ್ಲರೂ ಒಂದೇ ವಿಧವಾದಂತಹ ಆಹಾರ ಈ ಮಠಕ್ಕೆ ಬಂದವರು ಸೇವಿಸಬೇಕು ಅನ್ನುವಂತಹ ಮಹಾನ್ ದೂರದೃಷ್ಟಿಯನ್ನು ಇಟ್ಕೊಂಡು 75-80 ವರ್ಷಗಳ ಹಿಂದೆ ಸ್ವಾಮೀಜಿ ಆರಂಭಿಸಿರುವಂತಹ ರೊಟ್ಟಿ ಜಾತ್ರೆ ಈಗಲೂ ಕೂಡ ಅಷ್ಟೇ ವೈಭವದಿಂದ ನಡೀತಾ ಇದೆ. ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿನ ರೊಟ್ಟಿ ಬಜ್ಜಿ ಪಲ್ಯವನ್ನು ಸವಿತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಶಖಾಪುರದಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.